ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಈ ಟೆನ್ಷನಲ್ಲಿ ಲಾಗಿನ್ ಆಗೋದೇ ಮರ್ತ್ಬಿಟ್ಟೆ. ಲಾಗಿನ್ ಆಗಿ ಆಮೇಲೆ ಕೆಲಸ ಶುರು ಮಾಡ. ಅಯ್ಯೋ ಪುಣ್ಯಾತ್ಗಿತ್ತಿ, ನಾನೇನೋ ಮಾತಿಗಂದ್ರೆ ಇವಳು ನಿಜವಾಗ್ಲೂ ಇದನ್ನೆಲ್ಲ ಗಂಭೀರವಾಗೇ ತಗೊಂಡ್ಬಿಟ್ಟಿದ್ದಾಳೆ. ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋಕ್ಕೆ ರೆಡಿಯಾಗಿರ್ತಾಳೆ. ನಿಜವಾಗ್ಲೂ ಅವಳು ತುಂಬಿದ ಕುಟುಂಬದಿಂದ ಬಂದಿದ್ದಾಳ, ಅಣ್ಣ ತಮ್ಮಂದ್ರ ಜೊತೆ ಹುಟ್ಟಿ ಬೆಳೆದಿದ್ದಾಳ ಅಂತ ಅನ್ಸುತ್ತೆ ನನಗೆ. ಒಂಟಿ ಪಿಶಾಚಿ ಥರ ಯಾವಾಗಲೂ ಎಲ್ಲನೂ ಒಬ್ಬಳೇ ಮಾಡ್ತಿರ್ತಾಳೆ. ಹಾಳಾದವಳು ಇಡೀ ಮನೆನೇ 2 ಭಾಗ ಮಾಡ್ತಿರ್ತಾಳೆ. ಏನಪ್ಪ ಅಡುಗೆ ಮಾಡಲಿಲ್ಲ? ಚಿನ್ನು ಮರಿ ಏನು ಮಾಡ್ತಿರ್ಬೋದು ನೋಡೋಣ. ಇದೇನಿದು, ಯಾವ ಕ್ಯಾಮ್ರಾನು ವರ್ಕೇ ಆಗ್ತಿಲ್ವಲ್ಲ? ಹಾಗಾದ್ರೆ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ? ಚಿನ್ನಮ್ಮರಿಗೆ ಏನಾದರೂ ನಾನು ಇಲ್ಲ ಜಯಂತ, ಹಾಗೆಲ್ಲ ಏನೂ ಆಗಿರಲ್ಲ. ಕಾಲ್ ಮಾಡೋಣ. ಇದೇನಿದು, ಎಷ್ಟು ಸಲ ಫೋನ್ ಮಾಡಿದ್ರು ನೀವು ರಿಸೀವೇ ಮಾಡ್ತಿಲ್ವಲ್ಲ? ಹಾಗಾದರೆ ಖಂಡಿತ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು ಅವ್ರಿಗೆ. ಹೇಗೆ ತಿಳ್ಕೊಳ್ಳೋದು? ಬೇರೆ ಎಲ್ಲ ಹಾಳಾಗೋಗ್ಲಿ, ಅಜ್ಜಿ ರೂಮಲ್ಲಿ ಇದ್ದಿದ್ದು ಕ್ಯಾಮ್ರಾ ಸತ್ರ ವರ್ಕ್ ಆಗ್ತಿದ್ರೆ ಸರಿ, ಬೇಗ ಹೋಗೋದು ಸೂಕ್ತ. ಸಿದ್ದು ಅವರೇ, ನಾಳೆ ನಿಮ್ಗೇನಾದರೂ ಕೆಲಸ ಇದೆಯಾ? ಯಾಕೆ ಮೇಡಮ್ ಅವರೇ? ಅದು ಅಮ್ಮಗೇನೋ ಹುಷಾರಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಹಾಗೆ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಬಗ್ಗೆ ಒಂಚೂರು ವಿಚಾರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಸಿದ್ದು ಅವರೇ, ಯಾಕೇನು ಮಾತಾಡ್ತಿಲ್ಲ? ನಾನು ಮನೆಗೆ ಹೋಗಿ ಬರ್ತೀನಿ, ಆದರೆ ಸ್ಟೇಷನ್ಗೆ ಮಾತ್ರ ನೀವು ನನ್ನ ಜೊತೆ ಬಂದರೆ ತುಂಬ ಸಹಾಯ ಆಗುತ್ತೆ. ಮೇಡಮ್ ಅವರೇ, ನೀವು ಯಾಕೆ ಪುನಃ ಪುನಃ ಇದೇ ವಿಷಯ ಮಾತಾಡ್ತೀರಿ? ಭಾವನೆಗೆ ಹೇಳಿಸಿ SP ಅವ್ರ ಹತ್ರ ಮಾತಾಡಿದ್ರೂ ಅವ್ರೇನೂ ಆ್ಯಕ್ಷನ್ ತಗೋತಿಲ್ಲ. ಅದಕ್ಕೆ ನೀವು ಒಂದು ಮಾತು ಹೇಳಿದ್ರೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತಿದೆ. ಸಿದ್ದು ಅವರೇ, ಆದಷ್ಟು ಬೇಗ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು. ನಮ್ಮ ಖುಷಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನಾಳೆ ಮನೆಗೆ ಹೋಗಿ ಹಾಗೆ ಬರ್ತಾ ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಅಯ್ಯೋ, ಯಾಕೆ ಮೇಡಮ್ ಅವರೇ ಯಾವಾಗ ನೋಡಿದ್ರು ಸ್ಟೇಷನ್ ಪೊಲೀಸು ಅಂತಾನೆ ಇರ್ತೀರಾ? ಈ ವಿಷಯ ಬಿಟ್ಟರೆ ಬೇರೆ ವಿಷಯ ನೆನಪಿಗೆ ಬರಕಿಲ್ವೇ ನಿಮಗೆ? ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಿದ್ರೆ ನನಗಂತೂ ಕೇಳಿ ಕೇಳಿ ಸಾಕಾಗೋಗದೆ. ಸಿದ್ದು ಅವರೇ, ಈಗ ಅದೇನಾಯಿತು ಅಂತ ನೀವಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ನೋಡಿ ಮೇಡಮ್ ಅವರೇ, ಅತ್ತೆಗೆ ಹುಷಾರಿಲ್ಲ ಅಂದ್ರಿ, ಸರಿ ಇಬ್ರು ಹೋಗಿ ಲಕ್ಷ್ಮತೆ ನೋಡ್ಕೊಂಬರುಮ್ಮ. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ಪೊಲೀಸು ಸ್ಟೇಷನು ಅಂತಾನೆ ಇರ್ಬೇಡಿ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಮಾಡೋದಕ್ಕೂ ನಮ್ಮ ಟೈಮ್ ಕೊಡ್ಬೇಕಲ್ವೇ? ಅದು ಬಿಟ್ಟು ಯಾವಾಗ ನೋಡಿದ್ರು ಅದೇ ರಾಗ ಅದೇ ಹಾಡು ಅನ್ಕೊಂಡು. ಸರಿ ಬಿಡಿ, ನಿಮಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ. ನೀವು ಯಾಕೋ ತುಂಬ ಟೆನ್ಷನ್ನಲ್ಲಿರೋ ಹಾಗಿದ್ದೀರಾ. ಆದರೆ ಸಿದ್ದು ಅವರೇ, ನೀವು ಯಾವಾಗ ಹೇಗಿರ್ತೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ?
ಚಿನ್ಮರಿ, ಯಾಕೆ ಕತ್ಲಲ್ಲಿ ಕೂತಿದ್ದೀರಿ? ಕರೆಂಟ್ ಇಲ್ವಾ? ಮನಸ್ಸೆಲ್ಲ ಕತ್ಲಾಗಿರುವಾಗ ಮನೇಲಿ ಬೆಳಕಿದ್ರೆ ಏನು ಪ್ರಯೋಜನ? ಏನ್ ಹೇಳಿದ್ರಿ ಚಿನ್ಮರಿ? ಏನಿಲ್ಲ ರೀ, ಕರೆಂಟ್ ಯಾವಾಗ ಹೋಯ್ತೋ ಗೊತ್ತಿಲ್ಲ, ತುಂಬ ಹೊತ್ತಾಯ್ತು ಹೋಗಿ. ಏನಾಗಿದೆ ಗೊತ್ತಿಲ್ಲ. UPS ಆದ್ರೂ ವರ್ಕ್ ಆಗ್ಬೇಕಾಗಿತ್ತಲ್ಲ. ಅದು ಎಷ್ಟೊತ್ತು ಅಂತ ಇರುತ್ತೆ ಹೇಳಿ, ಅದು ಹೋಯ್ತು. ತುಂಬ ಸೌಂಡ್ ಬರ್ತಿತ್ತು, ಅದಕ್ಕೆ ನಾನೇ ಹೋಗಿ ಆಫ್ ಮಾಡಿದೆ. ಅಲ್ಲ, ಯೂಶುವಲ್ ಆಗಿ ಯಾವತ್ತೂ ಹೀಗೆ ಆಗಲ್ವಲ್ಲ. ಸೊ ಏನ್ರಿ ಬಂದ ತಕ್ಷಣ ಸುತ್ತಮುತ್ತ ನೋಡ್ತಾನೆ ಇದ್ದೀರಾ? ಏನಿಲ್ಲ ಚಿನ್ನಮರಿ, ಹಾಗೆ ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಮನೇಲಿ ಪೇಷಂಟ್ ಇಟ್ಕೊಂಡು ಹೀಗಾದ್ರೆ ಹೇಗೆ ಹೇಳಿ? ನಮ್ಮ ಮನೇಲಿ ಪೇಷಂಟ್ ಇದ್ದಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರೇ ನಮ್ಮನ್ನ ಕ್ಯಾಮ್ರಾದಲ್ಲಿ ನೋಡ್ತಾರ? ಏನು ಚಿನ್ನಮರಿ ಜೋಕ್ ಮಾಡ್ತಾ ಇದ್ದೀರಾ? ನಾನು ಫ್ಯೂಸ್ ಏನಾದರೂ ಟ್ರಿಪ್ ಆಗಿದೆ ನೋಡ್ಕೊಂಬರ್ತೀನಿ ತಾಳಿ. ಇದೇನಿದು ಫ್ಯೂಸ್ ಟ್ರಿಪ್ ಆಗಿದೆಯಲ್ಲ? ಈ ಸಮಯದಲ್ಲಿ ಯಾರಾದರೂ ಮನೆಗೆ ಬಂದ್ಬಿಟ್ಟಿರ್ಬೋದಾ? ನೋಡಿ, ನೀವು ಬಂದ ತಕ್ಷಣ ಕರೆಂಟೇ ಬಂದ್ಬಿಡ್ತು. ಏನು ಜಾದು ಮಾಡಿಬಿಟ್ರಿ ನೋಡಿ. ಯಾವ ಜಾದೂ ಇಲ್ಲ ಚಿನ್ನಮರಿ, ಫ್ಯೂಸ್ ಟ್ರಿಪ್ ಆಗಿತ್ತು, ಆನ್ ಮಾಡಿದೆ ಅಷ್ಟೇ. ಕೆಲವು ಸಲ ಓವರ್ಲೋಡ್ ಆದಾಗ ಹೀಗಾಗತ್ತೆ. ಕುಡಿ ಬನ್ನಿ. ಆದರೂ ನೀವು ಬೇಗ ಬಂದಿದ್ದು ಒಳ್ಳೇದಾಯ್ತು ಬಿಡಿ, ಇಲ್ಲ ಅಂದಿದ್ರೆ ನೀವು ಬರೋ ತನಕ ಕತ್ಲಲ್ಲೇ ಕೂರ್ಬೇಕಿತ್ತು. ಚಿನ್ನಮರಿ, ನಾನಾಗಲೇ ಫೋನ್ ಮಾಡಿದ್ನಲ್ಲ, ಯಾಕೆ ರಿಸೀವ್ ಮಾಡಲಿಲ್ಲ? ಏನು ರೀ, ನನಗೆ ಗೊತ್ತೇ ಆಗಿಲ್ಲ. ಇತ್ತೀಚೆಗೆ ಯಾರಾದರೂ ಫೋನ್ ಮಾಡಿದ್ರೆ ರಿಂಗೇ ಆಗಲ್ಲ. ಓಕೆ ಮೇಡಮ್, ಮೆಸೇಜ್ ರಿಸೀವ್ಡ್. ಹೊಸ ಫೋನ್ ಕೊಡಿಸ್ತೀನಿ, ಸರಿನಾ? ಅಯ್ಯಯ್ಯೋ, ಹೊಸ ಫೋನೆಲ್ಲ ಏನು ಬೇಡ, ಇದೇನಾಗಿದೆ ಅಂತ ನಾನೇ ಚೆಕ್ ಮಾಡ್ತೀನಿ. ಸರಿ, ನೀವು ಕೂತಿರಿ, ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಚಿನ್ನಮರಿ, ನೀವು ರೆಸ್ಟ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ಬಂದು ಕಾಫಿ ಮಾಡ್ಕೊತೀನಿ. ಅಯ್ಯೋ, ರೆಸ್ಟು ಗಿಸ್ಟು ಏನು ಬೇಡ, ನೀವು ಕೂತಿರಿ, ನಾನು ಹೇಳ್ತೀನಿ, ಮಾಡ್ಕೊಂಬರ್ತೀನಿ. ಫೈನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.